ನಮಸ್ಕಾರ ದೇವ್ರೆ, ನಾನು ನಿಮ್ಮ ಅಮ್ಮಗೆ. ವಿಷಯ ಏನಪ್ಪ ಅಂತಂದ್ರೆ ನಾವು ಇವತ್ತು ಬಂದುಬಿಟ್ಟಿವ್ರಿ ತಾಳಿಕೋಟಿಗೆಯಲ್ಲಿರುವ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿಮಾನಿಗಳು ಅಮ್ಮಗೆ ಪೂಜಾರಿ ಮಾತಾಡೋದು. ವಿಷಯ ಏನಪ್ಪ ಅಂತಂದ್ರೆ ಬರ್ರಿ, ಇದೇ ಥರ ವಿಡಿಯೋ ಬೇಕಾದ್ರೆ ನಮ್ಮ ಅಕೌಂಟ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತೆ ಸಿಗ್ರಿ ನೆಕ್ಸ್ಟ್ ವಿಡಿಯೋದಾಗ. ಹಾಯ್ ಹಲೋ. कथा संग्राम की, विश्व के कल्याण की, धर्म अधर्म आदि अनंत, सत्य असत्य कलेश कलंक, स्वार्थ की कथा परमार्थ की। शक्ति है, भक्ति है, जन्मों की मुक्ति है, जीवन का ये संपूर्ण सार है कृष्णा की। ಅವರ ತಿಲ್ಲೆ ಮಠದವರು ಒಂದೆರಡು ಮಾತಾಡ್ತಾರೆ ಅನಿಸಿಕೆ ನೋಡಿ ಕೇಳಿ ಹಂಗೆ ಮಾತಾಡಿ. ಕಾಸಗತ್ತೇಶ್ವರ ಮಠದ ಪೀಠಾಧಿಪತಿಗಳು ಸಿದ್ಧಲಿಂಗ ದೇವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮ ನಡೀತವೆ. ಮತ್ತು ತಾಳಿಕೋಟಿ ಅಂಬ್ಯಾಳದಲ್ಲಿ ಕೂಡ ಒಂದು ಶಾಖಾ ಮಠ ಅದ. ಆ ಶಾಖಾ ಮಠದಲ್ಲಿ ಕೂಡ ಇವತ್ತು 16ನೇ ತಾರೀಕಿಗೆ ಶ್ರೀ ಹುಬ್ಬಳ್ಳಿಯ ಸಿದ್ಧಾರೂಢರ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆದಿದೆ. ದಿನಾಂಕ 30ನೇ ತಾರೀಕಿಗೆ ಪುರಾಣ ಮಾಮಂಗಲ ಆಗ್ತದೆ. ದಿನಾಂಕ 30ರಂದು ಮಹಾರಥೋತ್ಸವ ಕಾರ್ಯಕ್ರಮ ಇರ್ತದೆ. ನಮ್ಮ ಪೂಜ್ಯರ ಕೃಪಾಶೀರ್ವಾದದಿಂದ ಸುಮಾರು 5-6 ಮಠಗಳು ಬಹಳ ಉನ್ನತ ಮಟ್ಟಕ್ಕೇರವ. ನಮ್ಮ ಸಿದ್ಧಲಿಂಗ ದೇವರು 2ನೇ ಸಿದ್ದೇಶ್ವರ ಸ್ವಾಮಿಯಾಗಿ ಹೊರಹೊಮ್ಮಲಿದ್ದಾರೆ. ಅದಕ್ಕೆ ನಮಗೆ ಬಹಳ ಖುಷಿ ಅದ. ಇವತ್ತು ಅಂಬ್ಯಾಳ ಗ್ರಾಮಕ್ಕೆ ಪುರಾಣ ಪ್ರವಚನ ಕಾರ್ಯಕ್ರಮಕ್ಕೆ ಪೂಜ್ಯರು ಆಗಮಿಸ್ತಾರ. ಅದಕ್ಕೆ ಪೂಜ್ಯರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಮ್ಮ ಸಿದ್ಧಲಿಂಗ ದೇವರು ನಡೆದಾಡುವ ದೇವರಾಗಿ ನಮ್ಮ ಭಾಗಕ್ಕೆ ಭೂ ಕೈಲಾಸಕ್ಕೆ ಬಂದು ಇಳಿದಾರಂತ ನನ್ನ ಅಭಿಪ್ರಾಯ. ಇನ್ನೊಂದು ಸ್ವಲ್ಪ ಮಾತಾಡ್ತೀರೇನ್ರಪ್ಪ? ಮಾತಾಡಿದ್ರು ಗುರುಜಿ. ಪೂಜ್ಯ ಕಾಸಗತ್ತಪ್ಪನ ಶ್ರೀಮಠದಲ್ಲಿ ಅನೇಕ ಶಾಖಾ ಮಠಗಳನ್ನು ಹೊಂದಿರತಕ್ಕಂಥ ಈ ಕಾಸಗತ್ತೇಶ್ವರ ಶಾಖಾ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಪೂಜ್ಯ ಸಿದ್ಧಲಿಂಗ ದೇವರು ನಡೆದಾಡುವ ದೇವರ ಸ್ವರೂಪದೊಳಗೆ ಎಲ್ಲ ಕಡೆ ಭಕ್ತರ ಮನಸ್ಸನ್ನು ಗೆದ್ದು ಭಕ್ತರಿಗೆ ಜ್ಞಾನದ ಉಪದೇಶವನ್ನು ದಯಪಾಲಿಸುತ್ತಾ ಜ್ಞಾನದ ಮಾರ್ಗದತ್ತ ಕರೆದುಕೊಂಡು ಹೋಗುವಂಥ ಶಿವಯೋಗದ ಸಾಮರ್ಥ್ಯವನ್ನು ತಂದುಕೊಂಡು ಧರೆಗೆ ಬಂದಿರತಕ್ಕಂಥ ಪೂಜ್ಯರು ಯಾರಾದರೂ ಇದ್ದರೆ ತಾಳಿಕೋಟಿಯ ಪರಮ ಪೂಜ್ಯ ಸಿದ್ಧಲಿಂಗ ದೇವರು ಅಂತೇಳಿ ಭಕ್ತಜನ ಅವರನ್ನು ಭಕ್ತಿ ಭಾವದಿಂದ ಕಂಡು ಎಲ್ಲ ಕಡೆ ಪೂಜ್ಯರ ಸಮ್ಮುಖದೊಳಗನೆ ಧರ್ಮದ ಕಾರ್ಯವನ್ನು, ಧಾರ್ಮಿಕ ಕಾರ್ಯವನ್ನು ಸದಾಕಾಲ ನಡೆಸಿಕೊಂಡು ಬರ್ತಾರಂತಂದರೆ ಈ ಚಿಕ್ಕ ವಯಸ್ಸಿನೊಳಗೆ ಆಧ್ಯಾತ್ಮದ ಪ್ರತಿಭೆಯನ್ನು ಬೆಳೆದಿರ್ತಕ್ಕಂಥ ಏಕೈಕ ಪೂಜ್ಯರು ಯಾರಾದರೂ ದೊರೆತಾರೆ ನಮಗಂತಂದರೆ ಪೂಜ್ಯ ಸಿದ್ಧಲಿಂಗ ದೇವರು ದೊರೆತಾರ ಅಂತೇಳಿ ನನ್ನ ಮನಪೂರ್ವಕವಾಗಿ ಪೂಜ್ಯರ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿದ್ದೇನೆ. ಥ್ಯಾಂಕ್ಸ್ ರೀ. ಅಪ್ಪಾಜಿ ಅವ್ರು ಚೆಂದಾಗಿ ಮಾತಾಡಿದ್ರಿ. ಅವರಿಗೆ ಅವರ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗೋರಿ ನೆಕ್ಸ್ಟ್ ವಿಡಿಯೋದಾಗ. ನಮಸ್ಕಾರ ದೇವ್ರೆ, ನಾನು ನಿಮ್ಮ ಅಮ್ಮಗೆ. ವಿಷಯ ಏನಪ್ಪ ಅಂತಂದ್ರೆ ನಾವು ಇವತ್ತು ಬಂದುಬಿಟ್ಟಿವ್ರಿ ತಾಳಿಕೋಟಿಗೆ ಇದೇ ಥರ ವಿಡಿಯೋ ನಮ್ಮ ಅಕೌಂಟ್ ಫಾಲೋ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತೆ ಸಿಗ್ರಿ ನೆಕ್ಸ್ಟ್ ವಿಡಿಯೋದಾಗ. ಹಾಯ್ ಹಲೋ. ನಿನ್ನ ಪದದ ಬೆಳಕು ನಮ್ಮ ಹೃದಯದ ದೀಪ, ಓಲವೇ ದಾರಿಯಾಗಿ ನಿನ್ನ ಒಲುಮೆ ಹೊಳೆ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಗಂಗಾಧರ ಶಂಕರ. ನಮಸ್ಕಾರಪ್ಪ, ಉತ್ತರ ಕರ್ನಾಟಕ ಬಂದೀವಿ. ನಾವು ಇವತ್ತು ಬಂದ್ಬಿಟ್ಟು
ನಮಸ್ಕಾರ ದೇವ್ರಿಗೆ, ನಾನು ನಿಮ್ಮ